ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು KPSCಯಲ್ಲಿ ಕೇಳಲಾದ ಕೆಲವೊಂದು ಇಂಪಾರ್ಟೆಂಟ್ ವಿರುದ್ಧಾರ್ಥಕ ಪದಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ ಫ್ರೆಂಡ್ಸ್, KPSCಯಲ್ಲಿ ಹಲವಾರು ವಿರುದ್ಧಾರ್ಥಕ ಪದಗಳನ್ನು ಮರಳಿ ಕೇಳಲಾಗಿದೆ. ಆದ್ದರಿಂದ ನಾವು ಇವಾಗ ಕೆಲವೊಂದು ವಿರುದ್ಧಾರ್ಥಕ ಪದಗಳನ್ನು ನೋಡೋಣ. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ರಿಪೀಟ್ ಆಗಿ ಕೇಳಲಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಅಗ್ರಜ ಪದದ ವಿರುದ್ಧಾರ್ಥಕ ಪದ ಅನುಜ. ಇದನ್ನು KPSCಲಿ ಭಾಳ ಸತಿ ರಿಪೀಟ್ ಮಾಡಲಾಗೈತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತು ಇನ್ನೊಂದು ಪದ ಅನುಕೂಲ ಪ್ರತಿಕೂಲ. ಇದನ್ನು KPSCಲಿ ರಿಪೀಟ್ ಮಾಡಲಾಗೈತಿ. ಅತಂತ್ರದ ವಿರುದ್ಧಾರ್ಥಕ ಪದ ಯಾವುದು ಅಂದರೆ ಸ್ವತಂತ್ರ. ಅಗ್ನಿದು ವಿರುದ್ಧಾರ್ಥಕ ಪದ ಯಾವುದು ಅಂದರೆ ನೀರು. ಅಗ್ರಜ ಅನುಜ ಇದನ್ನು KPSCಲಿ ಕೇಳಲಾಗೈತಿ. ಅನುಕೂಲ ಪ್ರತಿಕೂಲ. ಅನೇಕ ಏಕ. ಅನೇಕ ಅಂದರೆ ಬಹಳ, ಏಕ ಅಂದರೆ ಒಂದು. ಅತಿವೃಷ್ಟಿ ಅನಾವೃಷ್ಟಿ. ಅಪ್ರೀತ ಅನಪ್ರೀತ. ಅಚೇತನ ಸಚೇತನ. ಇದನ್ನು KPSCಲಿ ಕೇಳಲಾಗೈತಿ. ನೋಡಿ ಫ್ರೆಂಡ್ಸ್, ಅಕ್ಷರಸ್ಥ ಅನಕ್ಷರಸ್ಥ. ಅನುಭವ ನಿರನುಭವ. ಮತ್ತು ಇಲ್ಲೊಂದು ನೋಡಿ ಫ್ರೆಂಡ್ಸ್, ಅನಿರೀಕ್ಷಿತ ನಿರೀಕ್ಷಿತ. ಅಗಮ್ಯ ಗಮ್ಯ. ಅದೃಶ್ಯ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಅಪ್ರಮೇಯ. ಇದರ ವಿರುದ್ಧಾರ್ಥಕ ಪದ ಪ್ರಮೇಯ. ಅಪಕಾರಿ. ಇದರ ವಿರುದ್ಧಾರ್ಥಕ ಪದ ಉಪಕಾರಿ. ಉಪಕಾರಿ. ಅಪರಾಧಿ. ಇದರ ವಿರುದ್ಧಾರ್ಥಕ ಪದ ನಿರಪರಾಧಿ. ಇದನ್ನು KEಯಲ್ಲಿ ಮತ್ತು KPSCಯಲ್ಲಿ 2 ಸತಿನೂ ರಿಪೀಟ್ ಆಗೈತಿ ನೋಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಯಾವುದು ಅಂತಂದರೆ ಅವಶ್ಯ. ಇದರ ವಿರುದ್ಧಾರ್ಥಕ ಪದ ಅನಾವಶ್ಯಕ. ಅವಸ್ಥೆ. ಇದರ ವಿರುದ್ಧಾರ್ಥಕ ಪದ ಅವ್ಯವಸ್ಥೆ. ನೋಡಿ ಫ್ರೆಂಡ್ಸ್, ಹೀಗೆ ಬಹಳಷ್ಟು ವಿರುದ್ಧಾರ್ಥಕ ಪದಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಇದನ್ನು ಲಕ್ಷ್ಯದಲ್ಲಿ ಇಟ್ಕೊಂಡು ಓದಿ. ಇದರಲ್ಲಿ ನಾನು ರಿಪೀಟ್ ಆದ ಪದಗಳನ್ನು ಹೇಳಬಲ್ಲೆ. ಅಗ್ರಜ ಅನುಕೂಲ, ಅಚೇತನ, ಮತ್ತು ಅಪರಾಧಿ ನಿರಪರಾಧಿ. ಈ ಪದಗಳು ಏನಿಲ್ಲ ಅಂದ್ರೆ 4 ಟೈಮ್ 5 ಟೈಮ್ ರಿಪೀಟ್ ಆಗಿದ್ದಾವೆ. ಪ್ಲೀಸ್ ಒಂದಲ್ಲ 2-3 ಸತಿ ಓದಿ, ತಲೆಗತ್ತುತ್ತೆ. ಒಂದಲ್ಲ ನೋಡಿ ಫ್ರೆಂಡ್ಸ್, ಇನ್ನೂ ಸ್ವಲ್ಪ ಶಬ್ದಗಳಿದ್ದಾವೆ, ಅವನ್ನ ನೋಡ್ಕೊತ ಹೋಗೋಣ. ಇದರಲ್ಲಿ ಅಶ್ಲೀಲ ಮತ್ತು ಶೀಲ. ಅಸಾಧಾರಣ ಸಾಧಾರಣ. ಅಹಂಕಾರ ನಿರಂಕಾರ. ಅಸ್ಥಿರ ಸ್ಥಿರ. ಅನೀತಿ ನೀತಿ. ಅನ್ಯಾಯ ನ್ಯಾಯ. ಅಂಕುಶ ನಿರಂಕುಶ. ಅಂಗಾಲು ಮುಂಗಾಲು. ಅಂಗೈ ಮುಂಗೈ. ಅಂತರಂಗ ಬಹಿರಂಗ. ಅಧಿಕೃತ ತಿರಸ್ಕೃತ. ಆಯುಧ ನಿರಾಯುಧ. ಆರೋಹಣ ಅವರೋಹಣ. ಆಳ ನಿರಾಳ. ಆಸ್ತಿಕ ನಾಸ್ತಿಕ. ಆಶಯ ನಿರಾಶಯ. ಆಧುನಿಕ ಪ್ರಾಚೀನ. ಆಗಮನ ನಿರ್ಗಮನ. ಆಯಾಸ ಅನಾಯಾಸ. ಆಧಾರಣ ನಿರಾಧಾರಣ. ಇರುಳು ಹಗಲು. ಇಹ ಪರ. ಇಷ್ಟ ಕಷ್ಟ. ಈಚೆ ಆಚೆ. ಈಗ ಆಗ. ಉಚಿತ ಅನುಚಿತ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ. ಅದೇ ರೀತಿ ನಾನು ನಿಮ್ಗೊಂದು ಕ್ವಶನ್ ಕೊಡ್ತೀನಿ ಫ್ರೆಂಡ್ಸ್, ಅದಕ್ಕೆ ಆನ್ಸರ್ ಮಾಡಿ. ಕಳಂಕ ಇದ್ದಿದ್ದ ವಿರುದ್ಧಾರ್ಥಕ ಪದ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು. ಇದೇ ರೀತಿ ಇನ್ಫಾರ್ಮೇಷನ್ ವಿಡಿಯೋಗೋಸ್ಕರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.